ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀ ಹೇಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ಸಂಸ್ಥಾಪಕ ಅಧ್ಯಕ್ಷರಾದ ಟಿ ಶ್ರೀನಿವಾಸ್ ರವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಸಂಸ್ಥೆಯವರು ಗೌರವ ಡಾಕ್ಟರೇಟ್ ಪದವಿ ನೀಡಿದ ಹಿನ್ನೆಲೆ ಅಭಿನಂದನಾ ಸಮಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಚೀರ್ಚಿಕ್ಕನಹಳ್ಳಿ ಗ್ರಾಮದ ಶ್ರೀನಿವಾಸ್ ರವರು ಸರಳ ಸಜ್ಜನತೆ, ನಿಸ್ವಾರ್ಥ ಮನೋಭಾವ ಹಾಗೂ ಸಮಾಜ ಸೇವಕರಾದ ಹಾಗೂ ಶ್ರೀ ಹೇಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಛಲವಾದಿ ಸಮುದಾಯದ ಹಿರಿಯ ಮುಖಂಡರಾದ ಶ್ರೀ ಟಿ ಶ್ರೀನಿವಾಸ್ ರವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಗೌರವ ಡಾಕ್ಟರೇಟ್ ಪದವಿ ನೀಡಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ GHN ಕನ್ವೆನ್ಷನ್ ಹಾಲ್ನಲ್ಲಿ ಗೆಳೆಯರಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಈ ಡಾಕ್ಟರೇಟ್ ಪದವಿ ಪಡೆದ ಶ್ರೀನಿವಾಸ್ ರವರಿಗೆ ಗೆಳೆಯರಿಂದ ಅಭೂತಪೂರ್ವ ಸನ್ಮಾನ ಮತ್ತು ಗೌರವ ಸಮರ್ಪಣೆ ಮಾಡಿದರು ಹಾಗೂ ಶ್ರೀನಿವಾಸ್ ರವರು ಗೆಳೆಯರಿಗೆ ಔತಣಕೂಟವನ್ನು ಏರ್ಪಡಿಸಿದರು. ಈ ಅಭಿನಂದನಾ ಸಮಾರಂಭದಲ್ಲಿ SST ರಾಜ್ಯಾಧ್ಯಕ್ಷರಾದ ವೆಂಕಟಸ್ವಾಮಿ, ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುದ್ದು ಗಂಗಾಧರಯ್ಯ, ಕೈವಾರ್ ಮಂಜುನಾಥ್, ವೆಂಕಟರಮಣಪ್ಪ, BH ನರಸಿಂಹಯ್ಯ, TT ನರಸಿಂಹಯ್ಯ ಹಾಗೂ ಇನ್ನು ಹಲವಾರು ಹಿರಿಯ ಮುಖಂಡರು ಹಾಗೂ ಗೆಳೆಯರು ಹಾಜರಿದ್ದರು. ಇದೇ ಸಮಾರಂಭದಲ್ಲಿ ಹೇಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್, ಶಿಡ್ಲಘಟ್ಟ. ಹಾಗೂ ನನ್ನ ಗುರುಗಳಾಗಿರ್ತಕ್ಕಂಥ ಮೂರ್ತಿ ಸರ್ ಅವರೇ, ತೀರ್ಥಪ್ಪ ಅವರು, ವಿಜಯನವರೇ, ನನ್ನ ಬಗ್ಗೆ ಹಾಗೂ ಹೈದರಾಬಾದ್ ಆಗಮಿಸತಕ್ಕಂಥ ಶ್ರವಣ್ ಕುಮಾರ್ ಹೈದರಾಬಾದ್ ಅವರೇ, RK ಸತೀಶ್ ಕುಮಾರ್ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ನನ್ನ ಸ್ನೇಹಿತರಾಗಿದ್ದ ಸ್ನೇಹಿತ ಬೃಂದದವರೇ ಹಾಗೂ ಹಿರಿಯರೇ, ನನಗೆ ಈ ಮಟ್ಟಿಗೆ ಬೆಳೆಯತಕ್ಕಂಥ ಸಹಾಯ ಕೊಟ್ಟಿರ್ತಕ್ಕಂಥ ಎಲ್ಲ ಆಪತ್ ಬಾಂಧವರೇ, ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಕೇವಲ 4-5 ಮಾತುಗಳು ಮಾತಾಡ್ತೀನಿ. ಈಗಾಗಲೇ ಇವರೆಲ್ಲ ಮಾತಾಡಿದರೆ ಹಾಗೂ ಅನೇಕ ಜನ ನನ್ನ ಸಹೋದರರಿಗಿಂತ ಪೊಲೀಸ್ ಸಿಬ್ಬಂದಿಗಳು, ನನಗೆ ಸಹಾಯ ಮಾಡತಕ್ಕಂಥ ಎಲ್ಲ ಆಪ್ತ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ವರ್ಗ ಹೋಗುವ ಸಂಘಕ್ಕೆ ಸಂಬಂಧಪಟ್ಟಂಥ ಎಲ್ಲ 8 ತಾಲೂಕುಗಳಿಗೆ ಬಂದಿರತಕ್ಕಂಥ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ, ಎಲ್ಲರೂ ಕೂಡ ಒಂದು ಸಣ್ಣ ಕಾರ್ಯಕ್ರಮದ ನೀವು ಯಶಸ್ಸು ಮಾಡೋದಕ್ಕಾಗಿ ನಿಮಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ವೇದಿಕೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಹೊನ್ನಪ್ಪರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರು ಕೂಡ ಈ ದಾವಣಗೆರೆ ಟೀಮ್ ಬರಲಿಕ್ಕೆ ಬಹಳಷ್ಟು ಶ್ರಮಿಸಿರ್ತಕ್ಕಂಥ ವ್ಯಕ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಿದ್ದಾರೆ. ಅವರು ಕೂಡ ಬಂದಿರ್ತಾ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಈ ಕಾರ್ಯಕ್ರಮದ ಮಾಲೀಕರು, ಸಿದ್ದೇಶ್ವರಾಗ್ಬೋದು, ಕನ್ನಡರಾಗ್ಬೋದು, ಪ್ರಕಾಶರಾಗ್ಬೋದು, ಎಲ್ಲರೂ ಕೂಡ ಬಂದಿರ್ತಕ್ಕಂಥ ಎಲ್ಲ ಟೀಮ್ ಕೂಡ ಹೊಂದಿಸ್ತಾ ಈ ಕಾರ್ಯಕ್ರಮವನ್ನು ಕೇವಲ ನನಗೆ ಗೊತ್ತಿಲ್ಲದೆ ಬಂದಿರತಕ್ಕಂಥ ಕೆಲವರು ಸುಮಾರು ಜನ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಆದರೆ ನಮಗೆ ನೀವು ಹೇಳಿಲ್ಲ ಹಾಗೆ ಖಂಡಿತವಾದರೂ ಕೂಡ ಈ ದಿನಗಳೇ ಒಂದು 3 ತಿಂಗಳಿಂದ ಕೂಡ ನಾನು ಮಾಡಿರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ಬೇರೆ ಉನ್ನತ ಒಂದು ಮಟ್ಟದ ಒಂದು ವ್ಯಕ್ತಿಯನ್ನು ಕಳಿಸಿ ಅವ್ರದ್ದು ರಿಪೋರ್ಟ್ ತಗೊಂಡು ನನಗೆ ಈ ಅವಾರ್ಡನ್ನು ಕೊಟ್ಟಿದ್ದಾರೆ. ಆದರೆ ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಇರೋವರೆಗೂ ನಮಗೆ ಆ ರಿಪೋರ್ಟನ್ನು ಕೊಟ್ಟು ಅವ್ರು ಯಾರು ತಗೊಂಡಿದ್ದು ಗೊತ್ತಿಲ್ಲ. ಆ ರಿಸರ್ಚ್ ಸೆಂಟರ್ಗೆ ಖಂಡಿತವಾಗ್ಲೂ ಆ ರಿಪೋರ್ಟ್ ಓದ್ಮೇಲೆ ನಮ್ಗೆ ಗೊತ್ತಾಗಿತ್ತು. ನಾವು ಕೂಡ ನನ್ನ ಮ್ಯಾನೇಜರ್ ಆಗಿದ್ದ ಸಂತೋಷ್ ಕೂಡ ಅನುಮಾನಾಸ್ಪದವಾಗಿ ಹೋಗಿ ಯಾರು ಹೇಳಿದ್ದೇನೆ. ಅದು ಈ ಥರ ಒಂದು ನಾನು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿದ್ರೆ ಗೊತ್ತಿಲ್ಲ. ಖಂಡಿತವಾಗ್ಲೂ ನನ್ನ ಇತಿಹಾಸ ಅಲ್ಲಿರೋದಕ್ಕೆ ಬಹಳ ಸಂತೋಷ ಆಗ್ತದೆ. ನಾನು ಇಂಥ ಕಾರ್ಯ ಎಲ್ಲ ಮಾಡಿದ್ದೀನಿ, ನಾನು ಮಾಡಿರ್ತಕ್ಕಂಥ ಮರ್ತೋಗಿದ್ದೀನಿ, ಆದರೂ ಇಂಥ ಕಾರ್ಯ ಎಲ್ಲ ಮಾಡಿದ್ದೀನಿ ಅಂತಕ್ಕಂಥದ್ದಲ್ಲಿ ನಿಜವಾಗ್ಲೂ ಬಹಳ ಖುಷಿ ಆಯಿತಲ್ಲಿ. ಅಂದರೆ ಮಾನವನ ಜೀವನದಲ್ಲಿ ನಾನು ಹೇಳ್ತೀನಿ ನೋಡಿ, 4 ಪ್ರಮುಖವಾಗಿರ್ತಕ್ಕಂಥದ್ದು ವಿಷಯಗಳಲ್ಲಿ 4 ದಾರಿಗಳು ಬಹಳಷ್ಟು ಪ್ರಮುಖವಾಗಿರ್ತಂದ್ರೆ ಖಂಡಿತ ಮನುಷ್ಯನಿಗೆ ಯಾವುದೇ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅಥವಾ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಳಿಕ್ಕೆ ಬಹಳ ಅದ್ಭುತವಾಗಿರ್ತದೆ ಅಂತ ಹೇಳ್ತೀನಿ ನೋಡಿ. ಒಂದನೇದು ವಾಗ್ದಾನ. ಇವತ್ತಿನ ದಿನದಲ್ಲಿ ನಾವು ಮಾತನ್ನು ಕೊಟ್ಟರೆ ಆ ಮಾತು ನಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ.
ಅದು ಕರೆಕ್ಟಾಗಿ ಇಟ್ಕೋಬೇಕು. ಒಂದು ವಾಗ್ದಾನ, ಎರಡನೇದು ವಿದ್ಯಾದಾನ. ಮನುಷ್ಯನನ್ನ ಅವನ ಮಟ್ಟಕ್ಕೆ ತಳ್ಕೊಳ್ಬೇಕಂತಂದ್ರೆ ಅವನು ವಿದ್ಯಾದಾನ ಮಾಡಬೇಕು. ನಾವು ವಿದ್ಯಾದಾನ ಕೊಟ್ಟರೆ ಅವನು ಮೇಲೆ ಬರ್ತದೆ. ಇದಾದ ಮೇಲೆ ಮೂರನೇದು ಕನ್ಯಾದಾನ. ಕನ್ಯಾದಾನ ಮದುವೆ ಮಾಡಿಸ್ತೀವಿ. ಮದುವೆ ಮಾಡಿ ಅದಕ್ಕೂ ಕೂಡ ಒಂದು ಸ್ಫೂರ್ತಿ ಸಿಗ್ತದೆ, ಒಂದು ಮುಕ್ತಿ ಸಿಗ್ತದೆ ಜೀವನಕ್ಕೆ ಅಂತ ಹೇಳ್ತಾರೆ. ಆದರೆ ಈ ಮೂರು ಕೂಡ ಆಗ ಮಾತ್ರ ಮಾಡ್ತೀವಿ, ಪೂರ್ತಿ ನಾವು ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಮಾಡಿದ್ರೆ ಸ್ವಲ್ಪ ಅನ್ನದಾನ ಆದ್ರೂ ಮಾಡಿದ್ರೆ ಸಾಕು ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಹಸಿದವರಿಗೆ ಅನ್ನ ನೀಡಿದ್ರೆ ಸಾಕು, ಅದಕ್ಕೂ ಕೂಡ ನಾವು 10 ಜನಕ್ಕೆ 5 ಜನಕ್ಕೆ ಅನ್ನ ನೀಡಿದ್ರೆ ಸಾಕು ಅಂತ ಹೇಳ್ತಾರೆ. ಆ ಪ್ರಮುಖ ದಾನಗಳಲ್ಲಿ ನಾನು ಅದನ್ನು ತಿಳ್ಕೊಂಡು 4 ದಾನಗಳನ್ನ ಮಾಡಲಿಕ್ಕೆ ಇಚ್ಛೆ ಮಾಡಿದ್ದೀನಿ. ಜೊತೆಗೆ ಯಾವ ಜಾತಿ ಕುಲ ನಡೀತಾ ಇರ್ತಕ್ಕಂಥದ್ದನ್ನು ಗಮನಿಸಿಲ್ಲ ನಾನು. ಎಲ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ದೇವರುಗಳಾಗಿರ್ಬೇಕು. ಇದುವರೆಗೂ 255 ಮದುವೆ ಮಾಡ್ತಿದ್ದೀನಿ. 250 ಮದುವೆ ಮಾಡಿಸ್ಕೊಂಡು ಯಾರನ್ನು ಏನು ಕೇಳಿದರೆ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನೆಮ್ಮದಿಯಿದ್ದಾರೆ. ಅವರ ಆಶೀರ್ವಾದ ಇವತ್ತು ನಾವು ಕಾಪಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಆದರೆ ಆದಷ್ಟು ಅನ್ನದಾನ ಮಾಡಲಿಕ್ಕೆ ನಾವು ಬಹಳಷ್ಟು ಮುಂದಾಗಬೇಕು ಅಂತ ಹೇಳ್ತಾ ಈ ಎಲ್ಲಕ್ಕೂ ಕೂಡ ಸಹಕಾರ ಕೊಟ್ಟಿದ್ದು ಎಲ್ಲರಿಗೂ ಕೂಡ ಒಂದು ನಿರತರಾಗಿರ್ತಾರೆ ಅಂತ ವ್ಯಕ್ತಿ. ಅವ್ರು ನೋಡಿದ್ರೆ ಅವ್ರ ಹೆಸರು ಶ್ರೀನಿವಾಸಪ್ಪ. ಶ್ರೀನಿವಾಸಪ್ಪ ಹೆಸರು ಎಲ್ಲಿಂದ ಬಂತು? ತಿರುಪತಿ ತಿಮ್ಮಪ್ಪನಿಂದ ಬಂತು. ಹೌದು ತಾನೆ? ತಿರುಪತಿ ತಿಮ್ಮಪ್ಪ ನೋಡಿದವರೆಲ್ಲ ಕಪ್ಪಿಗೆ ಇದ್ದಾರೆ. ಶ್ರೀನಿವಾಸಪ್ಪನು ಕಪ್ಪಿಗೆನೇ ಇದ್ದಾರೆ. ನನ್ನ ಹೆಸರು ವೆಂಕಟಸ್ವಾಮಿ, ನಾನು ಕಪ್ಪಿಗೆ ಇದ್ದೀನಿ. ಹೀಗಾಗಿ ಚಿಕ್ಕಬಳ್ಳಾಪುರದ ಈ ವ್ಯಕ್ತಿ ಎಲ್ಲೋ ಕಳೆದು ಹೋಗ್ಬೇಕಾಗಿದ್ದಂಥ ವ್ಯಕ್ತಿ. ಸಮಾಜದಲ್ಲಿ ಎಷ್ಟೋ ಜನ ಕಳೆದು ಹೋಗ್ತಾರೆ. ಅವ್ರು ಏನೇ ಕೊಡುಗೈದಾರರಾಗಿದ್ರು, ಏನೇ ಸಮಾಜದಲ್ಲಿ ಇದ್ರು ಕೂಡ ಕಳೆದು ಹೋಗ್ಬಿಡ್ತಾರೆ. ಆದರೆ ಅವ್ರಿಗೀಗ ವಯಸ್ಸು 49 ವರ್ಷ. ಚಿಕ್ಕ ಗ್ರಾಮ, ಚಿಕ್ಕಬಳ್ಳಾಪುರದ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿರೋಂಥವ್ರು. ಅವ್ರ ಬ್ಯಾಕ್ ಗ್ರೌಂಡು ಅಪ್ಪನೂ ಓದಿಲ್ಲ, ಅಮ್ಮನೂ ಓದಿಲ್ಲ, ನೆಂಟರುಗಳಂತೂ ಯಾರು ಓದೇ ಇಲ್ಲ. ಆದರೂ ಓದೋರ್ಗಿಂತ ಬಹಳ ದೊಡ್ಡ ರೀತಿಯಲ್ಲಿ ವ್ಯಕ್ತಿತ್ವ ರೂಪಿಸ್ಕೊಂಡಿದ್ದಾರಲ್ಲ, ಅದೇ ಇವತ್ತಿನ ಅವರ ಆಕರ್ಷಣೆಗೆ ಕಾರಣ. ಮತ್ತು ಅವರ ಮನಸ್ಥಿತಿ ಅಸನ್ಮುಖಿಯಾಗಿ ಸಮಾಜಕ್ಕೆ ಒಂದು ಕೊಡುಗೈದಾನಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ವಿಚಾರ. ನಾನು ಇವರಿಗೆ ಅಭಿನಂದಿಸ್ತಾ ಇದ್ದೀನಿ. ನಾನೆಲ್ಲರೂ ಅಭಿನಂದಿಸ್ತಾ ಇದ್ದೀನಿ. ಇಂಥ ಅಭಿನಂದನೆ ಎಷ್ಟೋ ಆಗಿರ್ತವೆ. ಆದರೆ ಎಜುಕೇಟೆಡ್ ಜನ ಇದ್ದಾರಲ್ಲ, ಅವರೆಲ್ಲರೂ ಭಾಗವಹಿಸಿದ್ರೆ ಇದು ಅವರ ಅಭಿನಂದನೆಗೆ ಬಹಳ ಘೋಷಣಾಪ್ರಾಯವಾಗಿರ್ತಕ್ಕಂಥ ವಿಚಾರ. ಜಾತಿ ಮೀರಿ, ಧರ್ಮ ಮೀರಿ, ಭಾಷೆ ಮೀರಿ ಇವತ್ತು ಇಂಥ ಒಬ್ಬ ವ್ಯಕ್ತಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಚಿಕ್ಕಬಳ್ಳಾಪುರಕ್ಕೆ ಅಷ್ಟೇ ಇಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ಇಂಥ ಶ್ರೀನಿವಾಸಪ್ಪ ಬೇಕಾಗಿದ್ದಾರೆ ಅಂತ ಒಂದು ಅಭಿನಂದನೆಗೆ ಅವರು ಅರ್ಹರಾಗಿದ್ದಾರೆ ಅಂತೇಳಿ 49 ವರ್ಷ ಬದುಕಿರ್ತಕ್ಕಂಥ ಇವರು ಇನ್ನು 51 ವರ್ಷ ಪೂರೈಸ್ತಾರೆ ಅನ್ನೋದು ನಿಮ್ಮೆಲ್ಲರ ಅಭಿಮಾನದಿಂದ, ನಿಮ್ಮೆಲ್ಲರ ಅವರ ಪ್ರೀತಿಯಿಂದ ಅಷ್ಟು ಎತ್ತರಕ್ಕೆ ಬೆಳೆಯಲಿ. ಇಂಥ ಡಾಕ್ಟರೇಟ್ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸ್ನೇಹಿತರು ಹೇಳ್ತಾರೆ. ನಿಮ್ಮ ಹೆಸರು ಹೇಳಿ? ಮೂರ್ತಿ ಅವರು ಹೇಳ್ತಾ ಇದ್ದಾರೆ. ಅಕಾಡೆಮಿಕ್ ಆಗಿ ಡಾಕ್ಟರೇಟ್ ಬರೋದು ಬೇರೆ, ಹೌದಲ್ಲ? ನನಗೆ ಅಕಾಡೆಮಿಕ್ ಆಗಿ ಡಾಕ್ಟರೇಟ್ ಬಂದಿದೆ. ನಾನು ಅರ್ಥಶಾಸ್ತ್ರದಲ್ಲಿ PhD ಮಾಡಿ ಮಹಾಪ್ರಬಂಧ ಬರೆದು ನನಗೆ ಡಾಕ್ಟರೇಟ್ ಬಂದಿರೋದು ಅಕಾಡೆಮಿಕ್ ಆಗಿ. ಒಂದು ಯಾವುದೋ ಯೂನಿವರ್ಸಿಟಿಯಲ್ಲಿ ಯಾರೋ ಗೈಡ್ ತಗೊಂಡು ಮಾಡೋದು. ಆದರೆ ಗೌರವ ಡಾಕ್ಟರೇಟ್ ಇದೆಯಲ್ಲ, ಎಲ್ಲರಿಗೂ ಬರಲ್ಲ. ಕೆಲವು ಡಾಕ್ಟರೇಟ್ ಕೊಡೋರಿದ್ದಾರೆ. ಅದಕ್ಕಾಗಿನೇ ಯೂನಿವರ್ಸಿಟಿ ಇದೆ, ಗೌರವ ಡಾಕ್ಟರೇಟ್ ಕೊಡುವಂತ ಯೂನಿವರ್ಸಿಟಿಗಳಿದೆ, ಕಮರ್ಷಿಯಲ್. ಆದರೆ ಇವರ ಜನಸೇವೆಯನ್ನು ಗುರುತಿಸಿ ಯಾವುದೋ ತಮಿಳುನಾಡಲ್ಲೊಂದು ಏಷ್ಯಾ ಅಕಾಡೆಮಿ, ಆ ಏಷ್ಯಾ ಅಕಾಡೆಮಿ ಬ್ಯಾಕ್ಗ್ರೌಂಡ್ ಏನೋ ಗೊತ್ತಿಲ್ಲ. ಆದರೂ ಕೂಡ ಚಿಕ್ಕಬಳ್ಳಾಪುರದ ಈ ಶ್ರೀನಿವಾಸಪ್ಪ ಅವರನ್ನ ಆಯ್ಕೆ ಮಾಡೋದಿದೆಯಲ್ಲ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವ. ಹಾಗಾಗಿ ಆ ಗೌರವದ ಡಾಕ್ಟರೇಟ್ ಅವರು ನಡೆಸಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಮುಂದಿನ ಬಹುಶಃ ಅವ್ರೇನಾದ್ರೂ ಕೆಲಸ ಮಾಡಿದ್ರೆ, ಅವ್ರಿಗಿರ್ತಕ್ಕಂಥ ಅಭಿಮಾನಿಗಳನ್ನ ನೋಡಿದ್ರೆ, ಜನರಲ್ಲಿ ಅವ್ರಿಗಿರ್ತಕ್ಕಂಥ ವಿಶ್ವಾಸ ನೋಡಿದ್ರೆ ಇಂಥ 100 ಡಾಕ್ಟರೇಟ್ ಕೊಟ್ಟವರು ಅದು ಮುಖ್ಯ ಅಲ್ಲ. ಯಾವುದೋ ಒಂದು ತಮಿಳುನಾಡಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಕಾಡೆಮಿ ಇಂಥವ್ರನ್ನ ಹುಡುಕಿ ಕೊಡೋದು
ಬಹಳ ದೊಡ್ಡ ಕೆಲಸ. ಆ ಗೌರವಕ್ಕೆ ಬಹಳ ದೊಡ್ಡ ಅರ್ಹರಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಬಂದು ಭಾಗವಹಿಸಿ ಬಿರಿಯಾನಿ ತಿನ್ನಕ್ಕೆ ಎಲ್ಲರೂ ತಯಾರಾಗೋಣ. ಅದಕ್ಕೆ ಮೊದಲು ಒಂದು ಕೇಕ್ ತಿಂದು ನಾವೆಲ್ಲರೂ ಕೂಡ ಬಿರಿಯಾನಿ ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೆ ಅವರು ಯಾರು ನಿಮ್ಮ ಇವತ್ತಿನ ಈ ಅವತರಣ ಕೂಟದ ಕೇಂದ್ರ ಬಂದು ಇದ್ದಾರೋ ಅವ್ರ ಮಾತನ್ನ ಅಂತ ಕೇಕ್ ಕಟ್ ಮಾಡಿ ಕೇಕ್ ತಿಂದು ಆಮೇಲೆ ನಾವೆಲ್ಲರೂ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸೇವೆಯ ಬಗ್ಗೆ ಅಣ್ಣವರು ತುಂಬಾ ಎಲ್ಲ ಅತಿಥಿಗಳು ಈ ತರ ಹೇಳಿದ್ರು. ಶ್ರೀರಣ್ಣವರು ನಮಗೆ ಗೊತ್ತಿದ್ದಂಗೆ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಸಹಪಾಠಿಗಳಾಗಿರ್ತಾರೆ. ನಾವು ನೋಡಿದಂಗೆ ಸುಮಾರು ಒಂದು 35 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ಮಾಡ್ತಾರೆ. 11 ಗಂಟೆ ರಾತ್ರಿಯಿಂದ 3 ಗಂಟೆ ರಾತ್ರಿವರೆಗೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಇವರು ಮನೇಲಿ ಇರ್ಬೋದಲ್ಲ, ಫೋನ್ ಮಾಡ್ಬಿಟ್ಟು ನಾನು ಬರ್ತೀನಿ ಕೊಡೆ ಅಂದ್ಬಿಟ್ಟು ಆ ಚಳಿಯಲ್ಲಿ 11 ಗಂಟೆಯಿಂದ 3 ಗಂಟೆ ರಾತ್ರಿವರೆಗೂ ಓಡಾಡ್ಬಿಟ್ಟು ಎಲ್ಲ ಫುಟ್ಪಾತ್ ಇರೋದಂತೆ ಇವರು ಕೈಯಿಂದ ಅಲ್ಲಿ ನಾನು ಕೊಡ್ತೀನಿ ಬನ್ನಿ ನಾನೇ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ದಯವಿಟ್ಟು ಅಂತ ಒಂದು ಮನಸ್ಥಿತಿಗೆ ನಾವು ಚಿರಋಣಿ ಆಗಬೇಕು. ಚಪ್ಪಾಳೆಯಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತರ ಮಿತ್ರರು ಹಾಗೂ ಅವರ ಸ್ನೇಹಿತರು ಮತ್ತೆ ಸಮುದಾಯದ ಮುಖಂಡರು ಮತ್ತೆ ಹಿತೈಷಿಗಳು, ನಮ್ಮ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನ ಎಲ್ಲ ಬೆನಿಫಿಷಿಯರ್ಸ್, ನಾನ್ ಬೆನಿಫಿಷಿಯರ್ಸ್ ಅಂತ ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಂದನೆಗಳು ಕೋರುತ್ತಾ ಕೊನೆಯದಾಗಿ ನಮ್ಮ ಅಧ್ಯಕ್ಷರ ಭಾಷಣವನ್ನು ನಡೆಸ್ಕೊಡ್ಬೇಕಂತ ಹೇಳಿ ಡಾಕ್ಟರ್ ಶ್ರೀನಿವಾಸ ಅವರನ್ನ ಕೇಳ್ಕೊತಾ ಇದ್ದೀವಿ. ಜೋರ ಚಪ್ಪಾಳೆಯಲ್ಲಿ ಅವರು ಅವರ ಅಧ್ಯಕ್ಷರ ಭಾಷಣವನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಆಗಿರೋ ದಯವಿಟ್ಟು ಬೇರೆ ಅವಕಾಶ ಮಾಡಿಕೊಡಿ. ಬೇರೆ ಕಳಿಸ್ಕೊಡಿ.